ಹಲೋ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ತೋರಿಸ್ತಾ ಇರೋದು ಇವತ್ತು ರವಾ ಬೇಸನ್ನಿಂದ ಮಾಡಿದಂಥ ಹಲ್ವಾ, ಅಂದರೆ ರವಾ ಕಡಲೆ ಹಿಟ್ಟಿನಿಂದ. ಈಗ ನಾನು ನೋಡಿರಿ ಒಂದು ಕಪ್ಪು ತುಪ್ಪ ಹಾಕ್ಕೊಂಡಿದ್ದೀನಿ. ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೊಂದು ಒಂದು ಕಪ್ಪು ತುಪ್ಪ ಹಾಕ್ಕೊಂಡು ಒಂದು ಬೌಲು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಚಿರೋಟಿ ರವೆ ಹಾಕ್ಕೊಂಡು ಚೆನ್ನಾಗಿ ಕಾಲಿಸ್ಕೋಬೇಕು. ಅದೆಲ್ಲ ತುಪ್ಪ ರವೆನ ಹೀರಬೇಕು. ಚೆನ್ನಾಗಿ ಕೈ ಆಡಿಸ್ತಾ ಇದ್ದರೆ ನೋಡ್ರಿ ಎಲ್ಲ ತುಪ್ಪ ರವೆ ಎರಡು ಏಕಾಗಿದೆ. ಇದಕ್ಕೀಗ ಅದೇ ಬೌಲ್ನಿಂದ ಒಂದು ಬೌಲು ಬೋಂಡ ಹಿಟ್ಟು, ನಾವು ಕಡಲೆ ಹಿಟ್ಟು ಅಂತೀವಿ, ಬೋಂಡ ಹಿಟ್ಟು ಹಾಕ್ಕೋಬೇಕು. ಒಂದು ಬೌಲು ಸಕ್ಕರೆ ತೊಗೊಂಡಿದ್ದೀನಿ. ಈಗ ಸಕ್ಕರೆಗೆ ಒಂದು ಬೌಲ್ ನೀರು ಹಾಕಿ ಒಲೆ ಮೇಲೆ ಕರಗಿಸಾಕಿಡಬೇಕು. ನೋಡಿರಿ, ಒಂದು ಬೌಲ್ ಸಕ್ಕರೆ ತೊಗೊಂಡಿದ್ನಲ್ವ, ಒಂದು ಬೌಲ್ ನೀರು ಹಾಕಿ ಒಲೆ ಮೇಲೆ ಅದನ್ನು ಕರಗಿಸಾಕಿಟ್ಕೊಂಡು, ಮತ್ತು ಇದು ತುಪ್ಪನೂ ಕಡಲೆ ಹಿಟ್ಟು ಇತ್ತಲ್ವ, ಅದಕ್ಕೆ ಒಂದು ಸ್ಪೂನ್ನಷ್ಟು ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಅದನ್ನು ಹುರ್ಕೊಂಡು ಈಗ ಇದು ಸಕ್ಕರೆ ಪಾಕ ಕುದೀತಾ ಇತ್ತಲ್ವ, ಅದಕ್ಕೆ ಏಲಕ್ಕಿ ಪುಡಿ, ಆಮೇಲೆ ಕಲರ್ ನೀವು ಬೇಕಾದ್ರೆ ಹಾಕ್ಕೋಬೋದು, ಬೇಡಾದರೆ ಇಲ್ಲ. ಕಲರ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ಸರಿ ಕೈ ಆಡಿಸ್ಕೊಂಡು, ಅದು ಒಲೆ ಮೇಲೆ ಇತ್ತಲ್ವ ಬೇಸನ್ನಿಂದು ರವೆ ಬೇಸನ್, ಅದಕ್ಕೆ ಇದನ್ನು ಹಾಕ್ಕೊಳ್ಳೋಣ. ಇವಾಗ ಹುಷಾರಿಂದ ಹಾಕ್ಕೊಳ್ರಿ. ಹಾಕ್ಕೊಂಬಿಟ್ಟು ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ನಮ್ಮ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ದಯವಿಟ್ಟು ನೀವು ಕಮೆಂಟು, ಶೇರು, ಲೈಕು ಮಾಡೋದ್ರಿಂದ ನಮ್ಗೆ ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ. ದಯವಿಟ್ಟು ಎಲ್ಲರ ಹತ್ರ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಈಗ ನೋಡಿರಿ, ಅದನ್ನು ಹಾಕಿ ಈ ಥರ ಗಟ್ಟಿ ಆಯ್ತಲ್ವ, ತಳ ಬಿಡ್ತಾ ಇದೆ. ಇವಾಗ ನೋಡಿರಿ ಹೆಂಗೆ ಆಗ್ತಾಯಿದೆ. ಇವಾಗ ಒಂದು ತಟ್ಟೆಗೆ ತುಪ್ಪ ಹಚ್ಕೊಂಬಿಟ್ಟು ಅದಕ್ಕೆ ಇದನ್ನೆಲ್ಲ ಬಾಗಿಸ್ಕೊಂಬಿಟ್ಟು ಎಲ್ಲ ಸಮ ಮಾಡಿ ಪೀಸ್ ಮಾಡ್ಕೊಳ್ಳೋಣಂತೆ. ನೋಡಿರಿ, ಇವಾಗೆಲ್ಲ ಇದು ಮಾಡಿದ್ದೇವಲ್ಲ, ಒಂದು 5-10 ನಿಮಿಷ ಬಿಡಬೇಕು. ಬಿಟ್ಟು ಕೊರ್ಕೋಬೇಕು. ಅದನ್ನು ಕೊರ್ಕೊಂಡು ಪೀಸ್ ಮಾಡ್ಕೋಬೇಕು. ಏನು ರುಚಿ ಆಗುತ್ತೆ ಗೊತ್ತಾ? ಒಂದೇ ಥರ ಸ್ವೀಟ್ ಮಾಡೋದಕ್ಕಿಂತ ಬೇರೆ ಬೇರೆ ಥರದ್ದು ಮಾಡ್ಕೋಬೋದಲ್ವ ಅಂತ ಮಾಡಿದ್ದೀನಿ. ನೋಡಿರಿ ಎಷ್ಟು ಸ್ಮೂತಾಗಿ ಬಂದೈತೆ, ಬಾಯಾಗಿಟ್ರೆ ಕರಗುತ್ತೆ, ಹಾಗಾಗೈತೆ. ನೀವು ಒಂದು ಸರಿ ಮಾಡ್ಕೊಳ್ಳಿ. ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ.